ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಸ್ಪೆಷಲ್ಲಾಗಿ ಪನ್ನೀರ್ ಮಸಾಲ ಹೇಗೆ ಮಾಡೋದಂತ ತೋರಿಸ್ತೀನಿ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸಣ್ಣ ಬಾಣಲೆ ಇಟ್ಕೊಂಡಿದ್ದೇನೆ. ಅದಕ್ಕೆ ಒಂದು 3 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕರೆಕ್ಟಾಗಿ ಕಾದ ನಂತರ ಅದಕ್ಕೆ ಒಂದು 3 ಇಂಚಿನಷ್ಟು ಚಕ್ಕೆ, 2 ಏಲಕ್ಕಿ, ಒಂದು 3 ಲವಂಗ ಹಾಕಿ, ಆನಂತರ ಒಂದು ಸಣ್ಣ 2 ಈರುಳ್ಳಿ ಹಾಕಿ ಅದನ್ನು ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಕರೆಕ್ಟಾಗಿ ಫ್ರೈ ಆಗಿದೆ. ಆಮೇಲೆ ಅದಕ್ಕೆ 2 ಟೊಮೆಟೊ ಗ್ರೈಂಡ್ ಮಾಡಿಕೊಂಡದ್ದು, 2 ಟೊಮೆಟೊವನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಿ ಅದರ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿ. ನಂತರ ಅದಕ್ಕೆ ಒಂದು 3 ಟೀ ಸ್ಪೂನ್ ಮೆಣಸಿನ ಹುಡಿ, 1 ಟೀ ಸ್ಪೂನ್ ಅರಿಶಿನ ಹುಡಿ, 2 ಟೀ ಸ್ಪೂನ್ ಕೊರಿಯಂಡರ್ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲೆ, 1 ಟೀ ಸ್ಪೂನ್ ಜೀರಿಗೆ ಹಾಕಿ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಿಮಗೆ ಬೇಕಾದರೆ ಖಾರ ಕಮ್ಮಿ ಬೇಕಾದರೆ ಮೆಣಸಿನ ಹುಡಿ 2 ಟೀ ಸ್ಪೂನ್ ಹಾಕ್ಬೋದು. ನಾನಿಲ್ಲಿ 3 ಟೀ ಸ್ಪೂನ್ ಮೆಣಸಿನ ಹುಡಿ ಹಾಕಿದ್ದೇನೆ. ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕಿ. ಮತ್ತು ನಾನು ಒಂದು ಶುಂಠಿಯನ್ನು, ಜಜ್ಜಿದ ಶುಂಠಿಯನ್ನು 1 ಇಂಚ್ ತಗೊಂಡಿದ್ದೇನೆ. ಮತ್ತು 2 ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ಕಾಯಿ ಮೆಣಸು ಬೇಕಾದರೆ ಹಾಕ್ಬೋದು, ಇಲ್ಲದೆ ಸ್ಕಿಪ್ ಮಾಡ್ಬೋದು. ತ್ರೀ ಟೀ ಸ್ಪೂನಷ್ಟು ಕರ್ಡ್, ಮೊಸರು. ಇದನ್ನು ಮೊದಲಿಗೆ ಡೈರೆಕ್ಟಾಗಿ ಹಾಕಬಾರ್ದು, ಸ್ವಲ್ಪ ಬೀಟ್ ಮಾಡಿ, ಅಂದರೆ ಸ್ಪೂನಲ್ಲಿ ಕಲರಿಸಿ ಹಾಕಬೇಕು. ನಿಜವಾಗಿ ಹೇಳಬೇಕಂದ್ರೆ ಈ ರೆಸಿಪಿಗೆ ಮೇನ್ ಇಂಗ್ರೀಡಿಯೆಂಟ್ಸ್. ಇದು ಹಾಕಿದರೆ ಸ್ವಲ್ಪ ಗ್ರೇವಿ ಟೇಸ್ಟ್ ಬರ್ತದೆ. ಅದನ್ನು ಹಾಕಿ ಕರೆಕ್ಟಾಗಿ ಕಲರಿಸಿ. ಟೀ ಸ್ಪೂನಷ್ಟು ಉಪ್ಪು ಹಾಕಿ, ನಾನಿಲ್ಲಿ 1 ಕಪ್ ನೀರು ಹಾಕ್ಕೊಂಡಿದ್ದೇನೆ. ನಿಮ್ಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಹಾಕಿ ಕಲರಿಸಿ. ಕುದಲಿಕ್ಕೆ ಬರುವಾಗ ಆನಂತರ ಇಲ್ಲಿ ನಾನು 100 ಗ್ರಾಮ್ನಷ್ಟು ಪನ್ನೀರನ್ನು ಅದಕ್ಕೆ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ. ಪನ್ನೀರ್ ಬೇಕಾದರೆ ಜಾಸ್ತಿ ಕೂಡ ತಗೊಳ್ಬೋದು. ಪನ್ನೀರು ಎಷ್ಟು ಜಾಸ್ತಿ ಹಾಕ್ತೇವೆ ಅಷ್ಟು ಟೇಸ್ಟ್ ಒಳ್ಳೆ ಬರ್ತದೆ. ಒಂದು ಟೀ ಸ್ಪೂನಷ್ಟು ಕಸ್ತೂರಿ ಮೆಂತ್ಯವನ್ನು ಹಾಕಿದ್ದೇನೆ. ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಟೀ ಸ್ಪೂನಷ್ಟು ಬಟರ್. ಇದು ಹಾಕಲೇಬೇಕಂತಿಲ್ಲ, ಮನೇಲಿದ್ದರೆ ಹಾಕ್ಬೋದು, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಪನ್ನೀರ್ ಮಸಾಲ ರೆಡಿ ಆಯಿತು. ಇದನ್ನು ನೀವು ಚಪಾತಿ, ಕುಲ್ಚಾ, ಪರೋಟ, ನೀರು ದೋಸೆಗೆ ಹಚ್ಕೊಂಡು ತಿನ್ಬೋದು. ಸೂಪರಾಗಿ ಟೇಸ್ಟಿಯಾಗಿರ್ತದೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆಯಾ ಇವತ್ತೇ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.